ಸಾರಿ ಸರ್, ನಾನು ಅವಾಗ್ಲೇನೆ ಬಂದೆ. ನೀವು ಸ್ನಾನಕ್ಕೆ ಹೋಗಿದ್ದೀರಾ ಅಂತ ನಿಮ್ಮಮ್ಮ ಹೇಳಿದ್ರು. ಅದಕ್ಕೆ ನಿಮ್ಮಮ್ಮ ಟೀ ಮಾಡ್ಕೊಡ್ತೀನಿ ಅಂದ್ರು, ಮಾತಾಡ್ಕೊಂಡು ನಿಂತ್ಕೊಂಡಿದ್ದೆ. ನಿಮ್ಮಮ್ಮ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ನೀವೇ ಯಾವಾಗ್ಲೂ ಅಂತೀರಾ. ನೀವು ನಿಮ್ಮ ಅಪ್ಪನ ಥರನಾ? ಅಯ್ಯೋ ದೇವ್ರೇ, ಅಮ್ಮ 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 ಅಂತ ಸಹಸ್ರನಾಮ ಮಾಡ್ತಾ ಇದ್ದಾಳೆ. ಮಲಗಿರೋ ಜ್ವಾಲಾಮುಖಿನ ಇವಳೇ ತಿಳ್ಸಂಗ್ ಕಾಣಿಸ್ತಾಳೆ. ಏನ್ ಮಾಡ್ಲಿ ಟೀ ತಂದ್ಕೊಡಿ. ಇವಾಗ ಬೆಳಿಗ್ಗೆ ಟೀ ತಂದ್ಕೊಡ್ಬೇಕು ಅಂತ ಗೊತ್ತಾಗಲ್ವಾ ನಿಮ್ಗೆ? ಹೆಸರು ಹೇಳೋದು ನಿಮ್ಗೆ? ಮಗ ಹೇಳಿದ್ದೀನಿ, ಟೀ ಈಗ ಬಂದ್ಬಿಡುತ್ತೆ. ಅಮ್ಮಂಗೆ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಟ್ಬಿಡಿ, ಪಾಪ ಟೈಮ್ ಪಾಸ್ ಆಗುತ್ತೆ ಅಲ್ವಾ ಸರ್? ಮಾಡ್ಬಿಡ್ಬೇಕು. ಅಯ್ಯಯ್ಯೋ, ಈ ಹುಡುಗಿ ಮಾತಾಡ್ತಾ ಇರೋದನ್ನ ನೋಡಿದ್ರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಾನೇ ಟ್ರೆಂಡ್ ಆಗೋಂಗಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಅಯ್ಯೋ, ಏನಕ್ಕೆ ಶುಂಠಿ ಹಾಕಿ ಅಷ್ಟು ಚೆನ್ನಾಗಿ ಟೀ ಮಾಡಿದ್ದಾರೆ. ಇವ್ರು ನೋಡಿದ್ರೆ ಕುಡಿತಾನೆ ಇಲ್ಲ. ಟೀ ತಣ್ಣಗಾಗ್ಬಿಡುತ್ತೆ. ತಣ್ಣಗಾದ್ರೆ ಚೆನ್ನಾಗಿರಲ್ಲ. ಇವ್ರು ಕುಡಿದೆ ನಾನು ಕುಡಿಯಂಗಿಲ್ಲ. ಏನಾದ್ರು ಅನ್ಕೊಳ್ಳಿ, ನಾನ್ ಟೀ ಕುಡಿತೀನಿ ಅಷ್ಟೇ. ಕ್ಲೈಂಟ್ಸ್ಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ಯಾ? ಡೀಟೇಲಿಂಗ್ ಎಲ್ಲ ಕರೆಕ್ಟ್ ಆಗಿದೆ ಅಲ್ವಾ? ಯಾ ಎವ್ರಿಥಿಂಗ್ ಇಸ್ ದೇರ್ ಯಾ. ಟೀ ಸೂಪರ್ ಯಾ. ಅಲ್ವಾ? ಟೀ ಸಖತ್ತಾಗಿದೆ. ಅವಾಗ್ಲೇ ಟೀ ಮಾಡ್ಬೇಕಾದ್ರೆ ಅಮ್ಮಂಗ್ ರೀಲ್ಸ್ ನ Shut up. Just shut up. ಏನಕ್ಕೆ ಬಂದಿರೋ ನೀನು ಇಲ್ಲಿ? ಕೆಲ್ಸಕ್ಕೆ ತಾನೆ? ಅಷ್ಟು ಮಾತ್ರ ಮುಗಿಸ್ಕೊಂಡು ಹೋಗ್ತಾ ಇರಬೇಕು. ಅನ್ಕೊಂಡೆ ಈ ಹುಡುಗಿ ಆಟೋ ಬಂಬಸ್ತಿದ್ದಾಳೆ. ಯಾವಾಗ ಡಮ್ ಅನ್ನುತ್ತೋ ಗೊತ್ತಿಲ್ಲ ಅಂತ ಡಮ್ ಅಂತು. ಡೀಟೇಲಿಂಗ್ ಎಲ್ಲ ಕರೆಕ್ಟ್ ಆಗಿದೆ. ಆಫೀಸಲ್ಲಿ ಎಲ್ರಿಗೂ ನೀವೇ ಬ್ರೀಫಿಂಗ್ ಕೊಟ್ಬಿಡಿ. ಯಾರೊಬ್ರಿಗೂ ಯಾವ ಡೌಟು ಬರಬಾರ್ದು. ಓಕೆ ಸರ್. ಏನು ನೋಡ್ತಿದ್ಯಾ? ಎಷ್ಟೊತ್ತು ಟೀ ಕುಡಿಯೋಕ್ಕೆ? ಬೇಗ ಕುಡಿ, ಓಡೋಣ. ಅಯ್ಯೋ, ನೀವಿನ್ನೂ ಟೀನೇ ಕುಡ್ದಿಲ್ಲ. ಎಷ್ಟು ಕಷ್ಟಪಟ್ಟು ಮಾಡಿದ್ರು. ಯಾರು?